ಮುಡಾ ಸಂಕಷ್ಟದಲ್ಲಿರುವಂತ ಕೈಗೆ ಬಾಂಡ್ ಅಸ್ತ್ರ ಸಿಕ್ಕಿದೆ. 8,000 ಕೋಟಿ ಸುಲಿಗೆ ಅಂತ ಹೇಳಿ ಆರೋಪವನ್ನ ಮಾಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಇನ್ನು ಇದರಲ್ಲಿ ವಿಜಯೇಂದ್ರ ಹಾಗೇನೆ ನಳಿನ್ ಕುಮಾರ್ ಕಟೀಲ್ ಪಾತ್ರವೂ ಇದೆ ಅಂತ ಹೇಳಿ ಆರೋಪಗಳು ಕೇಳಿ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಎಫ್ಐಆರ್ ಆಗಿತ್ತು ಬೆಂಗಳೂರಿನ ತಿಲಕ್ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ. ಮುಡಾ ಹಗರಣದಲ್ಲಿ ಸಿಎಂ A1 ಆಗಿರೋದ್ರಿಂದ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ಅಂತ ಹೇಳಿ ಬಿಜೆಪಿ ಕೇಳ್ತಾ ಇತ್ತಲ್ಲ, ಇದೀಗ ಚುನಾವಣಾ ಬಾಂಡ್ ವಿಷಯ ಬಿಜೆಪಿಗೆ ಶಾಕ್ ಅನ್ನ ಕೊಟ್ಟಿದೆ. ಕಾಂಗ್ರೆಸ್ಗೆ ಒಂದು ಅಸ್ತ್ರ ಸಿಕ್ಕಂತಾಗಿದೆ. ನಿರ್ಮಲಾ ರಾಜೀನಾಮೆಗೆ ಇದೀಗ ಕಾಂಗ್ರೆಸ್ ಆಗ್ರಹ ಮಾಡ್ತಾ ಇದೆ. ಚುನಾವಣಾ ಬಾಂಡ್ ಕೇಸಲ್ಲಿ ಎಫ್ಐಆರ್ ವಿಚಾರವಾಗಿ ನಿರ್ಮಲಾ, ವಿಜಯೇಂದ್ರ, ಕಟೀಲ್ ವಿರುದ್ಧ ಕ್ರಮ ಮುಂದೆ ಏನಾಗುತ್ತೆ ಅನ್ನೋ ಕುತೂಹಲದ ಜೊತೆಯಲ್ಲಿ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡ್ತಾರಾ ಅಂತ ಹೇಳಿ ಕಾಂಗ್ರೆಸ್ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈ ಮಧ್ಯದಲ್ಲಿ ತಮ್ಮ ಮೇಲಾಗಿರುವಂತ ಎಫ್ಐಆರ್ ರದ್ದು ಕೋರಿ ನಿರ್ಮಲಾ ಸೀತಾರಾಮನ್, ವಿಜಯೇಂದ್ರ ಹಾಗೇನೆ ನಳಿನ್ ಕುಮಾರ್ ಕಟೀಲ್ ಅವರು ಹೈಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಬಿಜೆಪಿ ಲೀಗಲ್ ಟೀಮ್ ನಿಂದ ಇವತ್ತು ಮಧ್ಯಾಹ್ನ 2:00ವರೆಗೆ ಈ ಅರ್ಜಿ ವಿಚಾರಣೆಗೆ ಬರುತ್ತೆ ಅಂತ ಹೇಳಿ ನಿರೀಕ್ಷೆಗಳಿದೆ. ತುರ್ತಾಗಿ ವಿಚಾರಣೆ ಆಗುವಂತ ಅಗತ್ಯ ಇದೆ ಅಂತ ಹೇಳಿ ಬಿಜೆಪಿಯ ಲೀಗಲ್ ಸೆಲ್ ಒಂದು ಮನವಿಯನ್ನ ಮಾಡಿಕೊಂಡಿತ್ತು ಹೈಕೋರ್ಟ್ಗೆ. ಅದರಂತೆ ಇದೀಗ 2:00ವರೆಗೆ ವಿಚಾರಣೆಗೆ ಬರುತ್ತೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ರಾಜ್ಯ ಬಿಜೆಪಿ ನಾಯಕರು ಪ್ರಬಲವಾಗಿ ಒತ್ತಾಯವನ್ನ ಮಾಡ್ತಾ ಇದ್ರು. ಈ ಬೆನ್ನಲ್ಲೇ ಚುನಾವಣಾ ಬಾಂಡ್ ವಿಷಯ ಕಾಂಗ್ರೆಸ್ಗೆ ಯಾವ ತರ ಅಸ್ತ್ರವಾಗಿದೆ, ರಾಜೀನಾಮೆ ಕೇಳ್ತಿದ್ದಂತ ಬಿಜೆಪಿಗೆ ಬಾಯಿ ಮುಚ್ಕೊಳ್ಳುವಂತ ನಿಟ್ಟಿನಲ್ಲಿ ಯಾವ ತರ ಒಂದು ಶಾಕ್ ಆಗಿದೆ ಈ ಎಫ್ಐಆರ್. ಖಂಡಿತವಾಗ್ಲೂ ಶರ್ಮಿತಾ, ಇದು ಬಿಜೆಪಿ ನಾಯಕರಿಗೆ ಮುಳುವಾಗ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ಒತ್ತಡವನ್ನ ಆಗ್ತಾ ಇದೆ. ರಾಜ್ಯ ನಾಯಕರು ಕೂಡ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಆಗ್ರಹ ಕೂಡ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಿದ್ದರಾಮಯ್ಯ ವಿಚಾರವನ್ನ ತೆಗೆದುಕೊಂಡು ಹೋಗೋದ್ರ ಮುಖಾಂತರವಾಗಿ ಅದನ್ನ ಚುನಾವಣೆ ಅಸ್ತ್ರವಾಗಿ ಕೂಡ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ತಂತ್ರಗಾರಿಕೆಯನ್ನ ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಅದಕ್ಕೆ ಪ್ರತಿತಂತ್ರವಾಗಿ ಕಾಂಗ್ರೆಸ್ ನಾಯಕರು ಕೂಡ ಈಗಾಗಲೇ ಇದನ್ನ ಅಸ್ತ್ರ ಮಾಡ್ಕೊಂಡಿರುವಂತದ್ದು. ಈಗಾಗಲೇ ಚುನಾವಣಾ ಬಾಂಡ್ ಹಗರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಂದ್ರದ ಸಚಿವರು ಮತ್ತೆ ರಾಜ್ಯದ ನಾಯಕರು ಪಾಲಾಗಿದ್ದಾರೆ ಅನ್ನುವಂಥದ್ದು. ಖುದ್ದು ಕೇಂದ್ರ ಸಚಿವೆ ಆಗಿರತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಈಗಾಗಲೇ ಇದರಲ್ಲಿ ಹಗರಣದಲ್ಲಿ ಭಾಗಿಯಾಗಿರುವಂತದ್ದು. ಅವರು ಕೂಡ ರಾಜೀನಾಮೆ ಕೊಡಬೇಕು ಅನ್ನೋ ಒತ್ತಡವನ್ನು ಕೂಡ ಆಗ್ತಾ ಇರುವಂತದ್ದು. ಮತ್ತೆ ಸರ್ಕಾರದಿಂದ ತನಿಖಾ ಅಸ್ತ್ರವನ್ನು ಕೂಡ ಪ್ರಯೋಗ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಕಾರ್ಯತಂತ್ರವನ್ನು ಮಾಡ್ತಾ ಇರುವಂತದ್ದು. ಹೈಕೋರ್ಟ್ ನಲ್ಲೂ ಕೂಡ ಈಗಾಗಲೇ ಇದಕ್ಕೆ ಅರ್ಜಿ ಹಾಕೋದ್ರ ಮುಖಾಂತರವಾಗಿ ಇವರು ವಿರುದ್ಧವಾಗಿ ತೀರ್ಪನ್ನು ಪ್ರಕಟ ಆಗುವಂತ ನಿಟ್ಟಿನಲ್ಲಿ ವಾದವನ್ನು ಮಾಡುವಂತದ್ದು. ಅದರ ಜೊತೆಗೆ SIT ಅಥವಾ CID ತನಿಖೆಯನ್ನು ಮಾಡೋದ್ರ ಮುಖಾಂತರವಾಗಿ ಈ ಒಂದು ಪ್ರಕರಣದಲ್ಲಿ ರಾಜ್ಯ ಬಿಜೆಪಿ ನಾಯಕರನ್ನ ಸಿಲುಕಿ ಹಾಕಿಸುವಂತದ್ದು, ಅದನ್ನೇ ಒಂದು ರೀತಿ ಅಸ್ತ್ರವಾಗಿ ಮಾಡಿಕೊಂಡು ಒಂದು ರೀತಿ ಅವರಿಗೆ ಕೌಂಟರ್ ಕೊಡುವಂತದ್ದು. ಮತ್ತೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ದೊಡ್ಡ ಮಟ್ಟದಲ್ಲಿ ಒತ್ತಡ ಕೇಳಿ ಬಂದಂತ ಸಂದರ್ಭದಲ್ಲಿ ಸಹಜವಾಗಿಯೇ ಇದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗ್ತಾ ಇದೆ. ಹೀಗಾಗಿ ಇದನ್ನ ಒಂದು ರೀತಿ ಅಸ್ತ್ರವಾಗಿ ಮಾಡಿಕೊಂಡು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಇದನ್ನ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ನಿರ್ಮಲಾ ಸೀತಾರಾಮನ್ ಅವರ ವಿರುದ್ಧವಾಗಿ ಈ ರೀತಿಯಿಂದ ಆಪಾದನೆ ಬಂದಿದೆ, ಅವರು ರಾಜೀನಾಮೆ ಕೊಡ್ತಾರ ಒಂದು ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ರು. ಬಹುಶಃ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವ ತನಕನೂ ಕೂಡ ಬಿಜೆಪಿ ನಾಯಕರು ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಇದೇ ಒಂದು ಚುನಾವಣಾ ಬಾಂಡ್ ಹಗರಣದ ಮುಖಾಂತರವಾಗಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ನ ಸಚಿವರು ಒಂದು ರೀತಿ ಪ್ರಶ್ನೆಯನ್ನ ಮಾಡೋದ್ರ ಮುಖಾಂತರವಾಗಿ ಬಿಜೆಪಿಗೆ ದೊಡ್ಡ ಮುಜುಗರವನ್ನು ತರುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಕಾರ್ಯತಂತ್ರವನ್ನು ಮಾಡ್ತಾ ಇರುವಂತದ್ದು. ಹೀಗಾಗಿ ಚುನಾವಣಾ ಬಾಂಡ್ ಹಗರಣ ಅನ್ನುವಂಥದ್ದು ಬರುವಂತ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಜಟಾಪಟಿಗೂ ಕೂಡ ಕಾರಣವಾಗುವಂತ ಸಾಧ್ಯತೆ ಇರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಕೃಷ್ಣ. ಈ ಕ್ಷಣದ ಅಪ್ಡೇಟ್ಸ್ಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.